Has kept good on his promise. Animal has violence of every sort, emotional, psychological, physical. Men go at each other with and without weapons. In one sequence, Vijay, played by Ranbir Kapoor, uses a custom-built gigantic hitched to its own vehicle machine gun to decimate the lobby of a hotel and dozens of bad guys. Men also go at women. In one scene, Vijay grabs his wife's neck. In another, he points a gun at a pregnant woman who is in the throes of labor. And this is the hero of the film. Honestly, I missed Kabir, who seems in comparison like a state. Code WBF. Oh, huh. Kaustubh, we need you here. In fact, the city needs you. ಯಾರು ಸ್ವೀಟಿ? City Kaustubh, please comedy ಮಾಡಬೇಡ. Nearly 2000 people are in danger. In fact, 140 crores. ಏನು? 650 ಗಳಲ್ಲಿ ಇರ್ತೀನಿ. ಓಕೆ ಕೌಸ್ತುಭ್. ಮತ್ತೆ ಶುರುನಾ? ಅದೇನೋ ಹೊಸ ಕೋಡು WBF. ಅವತ್ತು ಅನಿ ಹಾಗೆ ಕೇಳ್ದ ಏನು ಕೋಡ್ ಇರಲಿ ಅಂತ. ಅವಾಗ ಈ ಯೂಟ್ಯೂಬಲ್ಲಿ ಒಂದು ಚಾನೆಲ್ ಇದೆ, ವಾನಬಿ ಫಿಲ್ಮ್ ಮೇಕರ್ಸ್ ಅಂತ. ಅದಕ್ಕೆ WBF ಅಂದ್ಬಿಟ್ಟೆ. ಯಾಕೆ ಅಷ್ಟೊಂದು ಇಷ್ಟನಾ ಅದು? ನಂಗೆ ಇನ್ಸಮ್ನಿಯ ಪ್ರಾಬ್ಲಮ್ ಇತ್ತಲ್ಲ, ಅವಾಗ ನಿದ್ದೆ ಬರದೇ ಇರುವಾಗ ಇವ್ರ ವಿಡಿಯೋಸ್ ನೋಡೋಕೆ ಶುರು ಮಾಡಿದ್ರೆ ಸಾಕು, ನಿದ್ದೆ ಬಂದ್ಬಿಡೋದು. ಅದಕ್ಕೆ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಆ ವಿಡಿಯೋಗಳು ಮಾಡೋನ್ ಸಿಕ್ಬಿಟ್ರೆ ಕಾಶಿ ಕಳಿಸ್ತೀನಿ ನಾನು. ರೆಡಿ ಆಗಬೇಗ. ಕೌಸ್ತುಭ್, ಇದು ತುಂಬ ಸೀರಿಯಸ್ ಸಿಚುವೇಶನ್. ನಿಯರ್ಲಿ 2000 ಜನ ಜೀವ ಯಾವಾಗ ಬೇಕಾದರೂ ಹೋಗ್ಬೋದು. ಏನು? ಇಲ್ಲಿ ನೋಡು, ಇವನ ಹೆಸರು ಜಾನ್ ಡಿಸೋಜಾ. ಸ್ವಲ್ಪ ದಿನ ಹಿಂದೆ ಚೀನಾದಲ್ಲಿ ಹ್ಯೂಮನ್ ಎಮೋಷನ್ಸ್ನ ಅಂದರೆ ಅವ್ರ ಭಾವನೆಗಳನ್ನ ಡೇಟಾಗಳ ರೀತಿ ಸ್ಟೋರ್ ಮಾಡೋ ಒಂದು ಡಿವೈಸ್ ಕಂಡಿದ್ದಾರೆ. ಏನು? ಹೌದು, ಎಮೋಷನ್ಸ್ನ ಸ್ಟೋರ್ ಮಾಡೋ ಡಿವೈಸ್. EEG, ಎಲೆಕ್ಟ್ರೋ ಎನ್ಸಿಯೋಫೆಲೋಗ್ರಫಿ, FNIRS, ಫಂಕ್ಷನಲ್ ನಿಯರ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ, GSR ಸೆನ್ಸರ್ ಎಕ್ಸೆಟ್ರಾ. ಇವುಗಳ ಹೆಲ್ಪಿಂದ ಅದನ್ನ ಇನ್ವೆಂಟ್ ಮಾಡಿದ್ರು. ಆದರೆ ಭಾವನೆಗಳನ್ನ ಫಿಸಿಕಲ್ ಫಾರ್ಮ್ಗೆ ಹೇಗೆ ಸ್ಟೋರ್ ಮಾಡ್ತಾರೆ? ವೇಗಸ್ ನರ್ವ್ಸ್. ನಾವೇನೇ ಎಮೋಷನ್ಸ್ನ ಫೀಲ್ ಮಾಡ್ತೀವಿ, ಅದಕ್ಕೆ ಕಾರಣನೇ ವೇಗಸ್ ನರ್ವ್ಸ್. ಆ ನರ್ವ್ಗೆ ವ್ಯಾಗಲ್ ಸಿಗ್ನಲ್ ಕ್ಯಾಪ್ಚರ್ VSCD ನಾ ಅಂಟಿಸಿದ್ರೆ ಸಾಕು, ಆ ನರ್ವ್ ಅಲ್ಲಿ ಆಗೋ ಎಮೋಷನಲ್ ಎಕ್ಸ್ಚೇಂಜ್ನ ರೀಡ್ ಮಾಡುತ್ತೆ. ಆದಮೇಲೆ ಅದನ್ನು ಸ್ಟೋರ್ ಮಾಡ್ತಾರೆ. ನನ್ನ ಪ್ರೈವೇಟ್ ಇನ್ಫಾರ್ಮರ್ ಇಂದ ಗೊತ್ತಾಗಿರೋದೇನೆಂದರೆ, ಆ ಡಿವೈಸ್ನ ಜಾನ್ ಡಿಸೋಜಾ ಚೀನಾಯಿಂದ ಸ್ಮಗಲ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾನೆ ಅಂತ. ಆ ಡಿವೈಸ್ ಇಟ್ಕೊಂಡು ಏನು ಮಾಡ್ತಾನೆ ನೀ? ಹೇಗೆ ಮಾಡಿದ್ರು ಅವನು ಜನರಲ್ ಡೇಟಾನ ಕಲೆಕ್ಟ್ ಮಾಡ್ದ ಅಂದ್ರು ನೀನು ಮಾಡೋಕ್ಕಾಗಲ್ಲ ಅನ್ಸುತ್ತೆ. ನನಗೇನು ಅಷ್ಟು ದೊಡ್ಡ ಥ್ರೆಟ್ ಇಲ್ಲ ಅನ್ಸುತ್ತೆ. ಕೌಸ್ತುಭ್, ಅವನು ಯಾವುದನ್ನೂ ಸ್ಟೋರ್ ಮಾಡಿಲ್ಲ. ಆ ಡಿವೈಸ್ನ ಜನರ ನರ್ವ್ ಮೇಲೇನೆ ಬಿಟ್ಟಿದ್ದಾನೆ. ಯಾರೋ ಒಬ್ರಿಬ್ರು ಸರ್ಜನ್ಸ್ನ ಬ್ಲ್ಯಾಕ್ ಮೇಲ್ ಮಾಡಿ 2000 ಪೇಷಂಟ್ಸ್ಗಳಿಗೆ ಅವ್ರ ಬೇರೆ ಸರ್ಜರಿ ಜೊತೆ ಈ ಡಿವೈಸ್ನು ಹಾಕ್ಸಿದ್ದಾನೆ. ಆ ಎಲ್ಲಾ ಡಿವೈಸ್ನ ಕಂಟ್ರೋಲ್ ಮಾಡೋ ಮಾಸ್ಟರ್ ಕಂಟ್ರೋಲರ್ ಸೂಟ್ ಕೇಸ್ ಅವನ ಹತ್ರ ಇದೆ. ಅವರೆಲ್ಲರ ಬಾಡಿಲಿರೋ ಡಿವೈಸ್ ಮೂಲಕ ಇವನು ಸುಸೈಡಲ್ ಥಾಟ್ಸ್ನ ಪುಷ್ ಮಾಡಿದ್ರೆ ಕತೆ ಮುಗೀತು. ಅವ್ರಿಗೆ ಬೇರೆ ಯಾವ ಎಮೋಷನ್ ಕೂಡ ಫೀಲ್ ಆಗೋದಿಲ್ಲ. ಬರೀ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಎಮೋಷನ್ಸ್ ಮಾತ್ರ ಅವ್ರಿಗೆ ಬಂದ್ಬಿಡುತ್ತೆ. ವಿತಿನ್ ಮಿನಿಟ್ಸ್ ರೋಬೋಟ್ಸ್ ತರ ಎಲ್ಲರೂ ಸೂಸೈಡ್ ಮಾಡ್ಕೊಬಿಡ್ತಾರೆ. ಮೈ ಗಾಡ್, ಇದೊಂಥರ ಹ್ಯೂಮನ್ ಹೈಜಾಕ್. ಆದ್ರೆ ನೀ ಅವನದೇನು ಇನ್ನೂ ಯಾಕೆ ಮಾಡಿಲ್ಲ? ಕೌಸ್ತುಭ್, ಸದ್ಯಕ್ಕೆ ಇಷ್ಟೇ ಗೊತ್ತಿರೋದು. ಇನ್ನ ಬಿಟ್ರೆ ಯಾರಿಂದನೂ ಇದು ಸಾಧ್ಯ ಇಲ್ಲ. ಆದ್ರೆ ಅವನಿಗೆ ಹುಡುಕ್ತಿರೋದ್ರ ಬಗ್ಗೆ ಗೊತ್ತಾದ್ರೆ ಅವನ ಅದನ್ನ ಇನ್ನೂ ಬೇಗ ಮಾಡಿದ್ರು ಮಾಡ್ಬೋದು. ಆದಷ್ಟು ಬೇಗ ಆ ಮಾಸ್ಟರ್ ಕಂಟ್ರೋಲ್ ಸೂಟ್ ಕೇಸ್ನ ನೀನ್ ತಗೊಂಡ್ ಬರ್ಬೇಕು.
ಕೌಸ್ತುಭ್ ಅವನ ಆ್ಯಕ್ಚುಲ್ ಲೊಕೇಶನ್ ನಮಗೆ ಗೊತ್ತಾಗಿಲ್ಲ. ಆದರೆ ಅವನು ಅವಾಗ ENT ಡಾಕ್ಟರ್ ರಾಜ್ ಹತ್ರ ಟ್ರೀಟ್ಮೆಂಟ್ಗೋಸ್ಕರ ಹೋಗ್ತಾ ಇದ್ದಾನಂತೆ. ಅವನು ಅಲ್ಲಿಗೆ ಬಂದಾಗ ನಮ್ಗೆ ಹೇಳೋಕ್ಕೆ ಯಾರಾದರೂ ಕೆಲ್ಸಕ್ಕೆ ಹಾಕಿರೋ? ಡಾಕ್ಟರ್ನ ಕೇಳಿದ್ಯಾ ಯಾಕೆ ಬರ್ತಾನೆ ಅಂತ? ಹಾಂ, ಸೆಲೆಕ್ಟಿವ್ ಫ್ರೀಕ್ವೆನ್ಸಿ ಹಿಯರಿಂಗ್ ಲಾಸ್ ಅಂತೆ. ಫಾರ್ ಎಕ್ಸಾಂಪಲ್, ಈ ಹಾಡನ್ನೆಲ್ಲ ಕೇಳುವಾಗ ಕಮ್ಮಿ ಹರ್ಟ್ಸಿಂದ ಏನೂ ಕೇಳಿಸಲ್ಲ, ಬರೀ ವಾಯ್ಸ್ ಕೇಳಿಸುತ್ತೆ. ಈ ಮ್ಯೂಸಿಕಲ್ಲಿ ಏನೂ ಕೇಳಿಸಲ್ಲ, ಆ ಥರ. ನಿನ್ನ ಥರ ಒಳ್ಳೇದು ಬಿಟ್ಟು ಎಲ್ಲದೂ ಕೇಳಿಸುತ್ತೆ ಅಂತ ಆಯಿತು. ಕೌಸ್ತುಭ್ ಜಾನ್ ENT ಕ್ಲಿನಿಕ್ ಹತ್ರ ಬಂದಿದ್ದಾನಂತೆ. ಯಾರು? ಜಾನ್ಸಿನ? ಅಲ್ಲ ಕಣ, ಜಾನ್ ಡೇಸಸ್. ನಡಿ. ಹೀಗೆ ಒಂದು ಕೆಲಸ ಮಾಡು, ನೀನು ಇಲ್ಲೇ ಹೇಳಿದು ಅವ್ರ ಮನೆಗೆ ಹೋಗಿ ಸೂಟ್ ಕೇಸಿದೆಯಾ ಅಂತ ಚೆಕ್ ಮಾಡಿ, ನಾನು ಅವನಿಗೆ ಫಾಲೋ ಮಾಡ್ಕೊಡ್ತೀನಿ. ಏನೋ ಮಾಡ್ತಿದ್ಯಾ? ಯಾರ ನೀನು? कहाँ हाल है जी? क्या कर रहे हैं? कन्नड़ा नहीं आता? अरे नहीं जी, ना था हमको, हम नए हैं ना। इधर क्या कर रहा था? हाँ साहब, हम तो बस लकड़ी लेने आए थे, इधर ना। चल निकल। हाँ साहब। ಕೌಸ್ತುಭ್ ಸೂಟ್ ಕೇಸು ಸಿಗಲಿಲ್ಲ, ಮಣ್ಣು ಸಿಗಲಿಲ್ಲ. ಶೇ, ಅವನ ಹತ್ರ ಸಿಗಾಕೊಂಡೆ. ಮತ್ತು ವಾಪಸ್ ಹೇಗೆ ಬಂದೆ? ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡಿ ಮರೆಸ್ಬಿಟ್ಟೆ. ಹೀಗೆ ಆ ಕಾಡಲ್ಲಿ ಒಂದು ಪಾಳು ಬಿದ್ದಿರೋ ಮನೆ ಇದೆ, ಆ ಮನೆಗೆ ಅವನು ಹೋಗ್ತೀನಿ. ಅವ್ನು ನಾಳೆ ಕ್ಲಿನಿಕ್ಕಿಗೆ ಹೋದರೆ ಮತ್ತೆ ಆ ಕಾಡಿಗೆ ಬಂದೇ ಬರ್ತಾನೆ ಅಂತ ನಂಗೆ ಅನಿಸ್ತಾ ಇದೆ. ಅದಕ್ಕಿಂತ ಮುಂಚೆ ನಾವು ಅಲ್ಲಿಗೆ ಹೋಗಬೇಕು.
నీవెలా మేము టూరిస్ట్ ಸರ್ ఇక్కడ తిరగడానికి వచ్చాం ಸರ್. ನೀನು ನೋಡಿದ್ರೆ ತೆಲುಗು ಮಾತಾಡ್ತಿದ್ಯಾ, ಅವನು ನೋಡಿದ್ರೆ ನಿನ್ನೆ ಹಿಂದಿ ಮಾತಾಡ್ತಿದ್ದ. ಹೋಟೆಲ್ ತಂಬಿ ನಾನು ಮಾತಾಡಿದ ತೆಲುಗು ಕಣೋ. ನಿನ್ನೆ ನಾನು ಮಾತಾಡಿದ ಹಿಂದಿ ಕಣೋ. ಏನಿದು ಕೌಸ್ತುಭ್, ಅರ್ಥನೇ ಆಗ್ತಿಲ್ವಲ್ಲ. ಥರ್ಡ್ ಹ್ಯಾಂಡ್ ಫೋನ್ ತೊಗೊಂಡ್ರೆ ಇನ್ನೇನಾಗುತ್ತೆ? ಹಿಂಗೆ ಅವಾಗಿಂದ ವೀಡಿಯೋನೇ ರಿವರ್ಸ್ ಆಗಿ ಹೋಗ್ತಿದೆ. ನಾನು ಹೇಳೋದು ಕೇಳೋ, ಯಾವುದೋ ಹುಚ್ಚಂಗೋಸ್ಕರ ನಾವೆಲ್ಲ ಇಷ್ಟೊಂದು ಕಷ್ಟಪಡ್ತಿದ್ದೀವಿ. ಅವ್ನು ಮೆಂಟಲಿ ಇಲ್ಲಿ ಕಣೋ. ಹೇ ಹೇ ಅನಿ, ನೀನು ಈ ಇನ್ಸೆಪ್ಷನ್ ಮೂವಿ ನೋಡಿದ್ಯಾ? ಅದರಲ್ಲಿ ಹೇಗೆ ಡ್ರೀಮ್ನ ಟ್ರಾವೆಲ್ ಮಾಡ್ತಾರೆ, ಹಾಗೆ JD ಕೂಡ ಇಲ್ಲಿ ಡೈಮೆನ್ಷನ್ಸ್ನ ಟ್ರಾವೆಲ್ ಮಾಡ್ತಿರ್ಬೋದಲ್ವಾ? ಅಲ್ಲ ಅಲ್ಲ, ಡೈಮೆನ್ಷನ್ಸ್ DK ಅನಿ. ಈಗ ನೋಡು, ಈ ಗನ್ ಇದೆ. ಫಸ್ಟ್ ಡೈಮೆನ್ಷನ್ ಅಲ್ಲಿ ಇದು ಬರೀ ಲೆಫ್ಟ್ ಅಥವಾ ರೈಟ್ ಮೂವ್ ಆಗುತ್ತೆ. 2D ಇಲ್ಲಿ ಸೆಕೆಂಡ್ ಡೈಮೆನ್ಷನ್ ಅಲ್ಲಿ ಲೆಫ್ಟ್ ರೈಟ್ ಮುಂದೆ ಹಿಂದೆ ಮಾಡ್ಬೋದು, ಆದ್ರೆ ಇದನ್ನ ಟೇಬಲ್ ಇಂದ ಮೇಲೆ ಎತ್ತೋಕ್ಕಾಗಲ್ಲ. ಅದೇ ಥರ್ಡ್ ಡೈಮೆನ್ಷನ್ ಅಂದ್ರೆ ನಾವಿರೋ ಡೈಮೆನ್ಷನ್ ಅಲ್ಲಿ ಲೆಫ್ಟ್ ರೈಟ್ ಮುಂದೆ ಹಿಂದೆ ಹಾಗೂ ಮೇಲೆ ಕೆಳಗೆ ಮಾಡ್ಬೋದು. ಇನ್ನು ಮುಂದೆ ಫೋರ್ತ್ ಡೈಮೆನ್ಷನ್ ಹೋದ್ರೆ ಟೈಮ್ ಅನ್ನೋದೇ ಫೋರ್ತ್ ಡೈಮೆನ್ಷನ್. ಈ ಗನ್ನು ಇಲ್ಲಿರೋದ್ ಬಿಟ್ಟು ಎಲ್ಲೆಲ್ಲ ಇತ್ತು, ಈ ಪೊಸಿಷನ್ ಎಲ್ಲೆಲ್ಲಿಂದನೂ ಬಂತು, ಅದೆಲ್ಲ ಒಂದೇ ಸರಿ ಒಂದೇ ಫ್ರೇಮ್ ಬ್ಲೆಂಡ್ ಆಗಿ ಕಾಣಿಸುತ್ತೆ. ಇನ್ನು ಮುಂದೆ ಫಿಫ್ತ್ ಡೈಮೆನ್ಷನ್ ಹೋದ್ರೆ ಈ ಗನ್ ಟೇಬಲ್ ಮೇಲೆ ಇರ್ಬೋದಿತ್ತು, ಡ್ರಾವರ್ ಒಳಗೆ ಇರ್ಬೋದಿತ್ತು, ನಿನ್ ಬಾಯ್ ಒಳಗೆ ಇರ್ಬೋದಿತ್ತು, ಅದು ಪಿಂಕ್ ಕಲರ್ ಕೂಡ ಆಗ್ಬೋದಿತ್ತು. ಹೀಗೆ ಎವ್ರಿ ಪಾಸಿಬಲ್ ವೇನ ಒಂದೇ ಫ್ರೇಮ್ ಅಲ್ಲಿ ನೋಡ್ಬೋದು. ಆದ್ರೆ ಅದು ಫಿಸಿಕಲ್ ವರ್ಲ್ಡ್ ಅಲ್ಲ ಅಲ್ವಾ ಕೌಸ್ತುಭ್? ಇವನ್ ಹೇಗೆ ಅಲ್ಲಿಗೆ ಹೋಗ್ತಾನೆ? ಇಲ್ಲ ಅನಿ, ಒಂದು ಸ್ಪೆಸಿಫಿಕ್ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಿದ್ರೆ ಆ ವರ್ಲ್ಡಿಗೆ ಹೋಗ್ಬೋದು. ಲೂಮಾ ಕೋರ್ ಅಂತ ಕರೀತಾರೆ. ನಮ್ಮ ಪ್ರತಿ ಭಾವನೆಗಳಿಗೆ, ಎಮೋಷನ್ಸ್ಗೆ ಅದರದೇ ಆದ ಪ್ರಪಂಚ ಇದೆ. ಡೇವಿಡ್ ಕೂಡ ಹಾಗೆ ಆ ಹಾಡುಗಳನ್ನ ಕೇಳೋ ಮೂಲಕ ಆ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡಿ ಆ ಡೈಮೆನ್ಷನ್ಸ್ಗೆ ಹೋಗ್ತಿದ್ದೇನೋ. ಆದ್ರೆ ಅದು ಅವನಿಗೆ ಸಾಧ್ಯ ಆಗ್ತಾ ಇಲ್ಲ ಈಗ. ಹಾಗಾಗಿ ಪದೇ ಪದೇ ಅವನು ENT ಕ್ಲಿನಿಕ್ಗೆ ಹೋಗಿ ಆ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಕ್ ನೋಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಆದ್ರೆ ಯಾಕೆ ಕೌಸ್ತುಭ್? ಸೂಟ್ ಕೇಸ್ ಆ ಕಡೆ ಈ ಕಡೆ ಆದ್ರೂ ನನ್ನ ಪ್ರಕಾರ ಅವನ ಆ ಡೈಮೆನ್ಷನ್ಗೆ ಹೋಗಿ ಆ ಸೂಟ್ ಕೇಸ್ನ ಬಚ್ಚಿಟ್ಟಿದ್ದಾನೆ. ಆದ್ರೆ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡಿ ಅದನ್ನ ತಗೊಂಡ್ ಬರಕ್ ಆಗ್ತಾ ಇಲ್ಲ. ಅದಕ್ಕೆ ಅಷ್ಟು ಫ್ರಸ್ಟ್ರೇಷನ್ ಅನ್ಸುತ್ತೆ. ಒಂದಲ್ಲ ಒಂದಿನ ಅವ್ನು ಫ್ರೀಕ್ವೆನ್ಸಿ ಮ್ಯಾಚ್ ಮಾಡಿ ಆ ಡೈಮೆನ್ಷನ್ಗೆ ಹೋದ್ರೆ 2000 ಜನರ ಕತೆ ಮುಗೀತು. ಅದಕ್ಕಿಂತ ಮುಂಚೆ ಆ ಸೂಟ್ ಕೇಸ್ನ ನಾವು ತಗೊಂಡ್ ಬರ್ಬೇಕು. ಅದು ತುಂಬಾ ರಿಸ್ಕಿ ಕೌಸ್ತುಭ್. ನೀನು ಹೇಳಿದ ಹಾಗೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕಂದ್ರೆ ಪ್ರತಿ ಸಾರಿ ನಿಂಗೆ ಒಂದೇ ಎಮೋಷನ್ ಹುಡ್ಸೋದನ್ನ ನೀನು ಮಾಡಬೇಕು. ಒಂಚೂರು ಆ ಕಡೆ ಈ ಕಡೆ ಆದರೆ ನೀನು ಅಲ್ಲೇ ಸಿಗಾಕೊಂಡ್ರು ಸಿಗಾಕೋಬೋದು. ಅವ್ನು ಕೇಳ್ತಿದ್ದ ಹಾಡನ್ನೇ ಕೇಳಿದ್ರೆ ಅದೊಂದು ಬ್ರೈನ್ ಡಿಕೆ. ಅವ್ನ ಫ್ರೀಕ್ವೆನ್ಸಿ ಪ್ರತಿ ಸಾರಿ ಆ ಹಾಡು ಕೇಳಿದಾಗ ಅವ್ನ ಬ್ರೈನ್ ಒಂದೇ ಥರ ರಿಯಾಕ್ಟ್ ಮಾಡಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಅದು ಅವನಿಗೆ ಅಭ್ಯಾಸ ಆಗಿರ್ಬೋದು. ಇದು ತುಂಬ ರಿಸ್ಕಿ ಕೌಸ್ತುಭ್. ನಿಂಗೆ ಪ್ರತಿ ಸಾರಿ ಒಂದೇ ಥರ ಎಮೋಷನ್ ಕೊಡೋ ಅಂಥದ್ದು ಏನೋ ಇದೆ.
ಏನು ಇಷ್ಟೊಂದು ವಾಸನೆ? ಹೆಣ ಸ್ಮೆಲ್. ನಮ್ಮಮ್ಮ ತೀರ್ಕೊಂಡು 4 ದಿನ ಆದ್ರು ಯಾರು ಹೆಣ ಇಳ್ಸೋಕ್ ಬರಲಿಲ್ಲ. ಇವತ್ತು ನಾನೇ ಹೇಗೋ ಏಣಿ ಹಾಕೊಂಡು ಹೆಣನ ಕೆಳಗಿಳಿಸ್ದೆ. ಐ ಆಮ್ ಶೋರ್ ಅವನಿಗೆ ಬರಲ್ಲ. ENT ಕ್ಲಿನಿಕ್ ಹೋಗಿದ್ದೆ, ನಾ ಮಾತ್ರ ಬರೋದು. ಅವ್ನು ಬಂದರೆ ನಂಗೆ ಗೊತ್ತಾಗ್ತದೆ. ನೀನು ಯಾಕೋ ಹಿಂದೆ ಬಂದೆ? ನಾನು ಮಾತ್ರ ಬಂದಿದ್ದ. ಥರ್ಡ್ ಹೆಡ್ಫೋನ್ ತಗೊಂಡ್ರೆ ಇನ್ನೇನಾಗುತ್ತೆ? ಹಿಂಗೆ ವಿಡಿಯೋನೇ ರಿವರ್ಸ್ ಆಗಿ ಹೋಗ್ತಿದೆ. ಆ ಗಡಿಯಾರನೇ ನೋಡು. ಕ್ಲಾಕ್ನೇ ನೋಡು DK. ಗಡಿಯಾರ ನೋಡಿದ್ರೆ ಮಾತ್ರ ಟೈಮ್ ಮುಂದೆ ಹೋಗುತ್ತೆ. ಅಂದರೆ ಗಡಿಯಾರದಿಂದ ಸ್ವಲ್ಪ ಹೊತ್ತು ಕಣ್ಣು ತೆಗೆದ್ರೆ ಟೈಮ್ ರಿಸೆಟ್ ಆಗುತ್ತೆ. ಈ ರೂಮಲ್ಲಿ ನಡೆಯೋದೆಲ್ಲ ರಿಸೆಟ್ ಆಗುತ್ತೆ. ಹಾಂ, ಆದರೆ ಯಾಕೆ? ಜಾಸ್ತಿ ಪ್ರಶ್ನೆ ಕೇಳಬಾರ್ದು. ಈಗ ನಾನು ಬೇರೆ ಡೈಮೆನ್ಷನ್ಗೆ ಹೋದಾಗ ಇಲ್ಲಿ ಈ ಗ್ಲಾಸ್ಗೆ ಅಥವಾ ನನಗೇನಾದರೂ ಆದರೆ ಮುಗೀತು. ನಾನು ಅಲ್ಲೇ ಬಾಕಿ ಆಗ್ಬಿಡ್ತೀನಿ. ಹುಷಾರು. ನಾನಿಲ್ವೇನೋ? ಯಾಕೋ ಭಯ? ನೀನಿದೆಯಾ ಅಂತಲೇ ಭಯ. ಅದು ಬಿಡು, ನೀನು ಫ್ರೀಕ್ವೆನ್ಸಿ ಹೆಂಗೆ ಮ್ಯಾಚ್ ಮಾಡ್ತೀಯಾ? ನನಗೆ ಯಾಕೋ ನೀನು ತುಂಬ ಓವರ್ ಕಾನ್ಫಿಡೆಂಟ್ ಆಗ್ತಿದ್ಯಾ ಅನ್ನಿಸ್ತಾ ಇದೆ. ಏನು ಕೋಸ್ತದ ನೀನು?
अब मर्द को दर्द नहीं होता है ना? No update feeling short film है ना. That's a tight suit, motherfucker. Throw some nice boots, motherfucker. Why you always gotta like two little brother acting like we both in high school, motherfucker? Word on the streets, you avoiding the beats. Boys wanna grab a hand for I'm hurting the cheek. Why y'all got sneaky and sneaky? Don't you ever let me catch you out in these streets? You know all the bad boys don't treat us nicely, so I give her these teeth like Keira Knightley. Do I look like I will be pregnant trying to bust out of me like Leroy Jenkins? That's got me thinking, it's got me thinking, nigga. Am I gay or am I just angry? Am I impatient? I guess I'm dating. I mean, I'm insatiable. I love the taste. And I have too much time to wait. You ugly and kind of shit. And yes, I have. You ugly and fine as shit. And if I had more common sense, then I would grab my right and dip. And I have too much tolerance. You ugly and fine as shit. And if I had more common sense, then I would grab my right and dip. He's up to my head. And an awesome movie. ಮಗನೇ ಹುಡ್ಕೋಬೇಕು ಅಂತಲೇ ನಾಟಕ ಮಾಡ್ಕೊಂಡಿದ್ದಿದೆ ಅಲ್ವಾ? ಏಯ್ ನೀನು ಎಡಗೈಯ ಸಾಕ್ತಾನೆ ಇಂಥದ್ದೆಲ್ಲ. She wants a man she gets.